ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ಪಂಚರಾಜ್ಯಗಳ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ತೀವ್ರ ಕುತೂಹಲದಿಂದ ಕಾಯ್ತಿದ್ದಂತಹ ಕ್ಷಣ ಬರ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ಪಂಚರಾಜ್ಯಗಳಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೆ, ಯಾರು ಅಧಿಕಾರವನ್ನು ಕಳೆದುಕೊಳ್ಳಲಿದ್ದಾರೆ, ಈ ಮುಖಾಂತರ ಯಾರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ, ಯಾರಿಗೆ ಹಿನ್ನಡೆ ಆಗುತ್ತೆ ರಾಜಕೀಯವಾಗಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಇನ್ನೆರಡು ದಿನದಲ್ಲೇ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಮೇ 4ರಂದು ಪಂಚರಾಜ್ಯಗಳ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇರುತ್ತೆ ಅನ್ನುವಂಥದ್ದು. ಸೊ ಈ ಹೊತ್ತಿನಲ್ಲೇ ಈ ಪಂಚರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಟ್ಟ ಬಜಾರ್ನ ಅಂಕಿಅಂಶಗಳು ಬರ್ತಾ ಇದೆ. ಎಕ್ಸಿಟ್ ಪೋಲ್ನ ನಂತರ ಬರ್ತಾ ಇರ್ತಕ್ಕಂಥ ಸಟ್ಟ ಬಜಾರ್ನ ಅಂಕಿಅಂಶಗಳು ಅಂದರೆ ಶಾಕಿಂಗ್ ಆಗುವಂತಹ ಅಂಕಿಅಂಶಗಳನ್ನ ಕೊಡ್ತಾ ಇದೆ. ಸೊ ಈ ಎಲ್ಲ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ 1 by 1 ರಾಜ್ಯವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊಟ್ಟ ಮೊದಲನೇ ಬಾರಿಗೆ ಅಂಕಿಅಂಶವನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಟ್ಟ ಬಜಾರ್ ಅಂಕಿಅಂಶ ಕೊಡ್ತಾ ಇದೆ. ಸೊ ತಮಿಳುನಾಡಿನ ಒಂದು ವಿಧಾನಸಭೆಯ ಸ್ಟ್ರೆಂತ್ ಇರ್ತಕ್ಕಂಥದ್ದು 234. ಅಲ್ಲಿ ತಮಿಳುನಾಡಿನಲ್ಲಿ ಯಾರಾದರೂ ರಾಜ್ಯ ಸರ್ಕಾರವನ್ನು ರಚಿಸಬೇಕು ಅಂತಂದರೆ ಸರಳ ಬಹುಮತ 118 ಕ್ಷೇತ್ರಗಳನ್ನ ಗೆದ್ದಿರಬೇಕು ಅನ್ನುವಂಥದ್ದು. ಈ ಮುಖಾಂತರ ಸಟ್ಟ ಬಜಾರ್ ಕೊಡ್ತಾ ಇದೆ, ಸಟ್ಟ ಬಜಾರ್ನ ಅಂದಾಜು ಕೊಡ್ತಾ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ಯಾರಿಗೆ ಅಧಿಕಾರ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದೆ. ಈ ಮುಖಾಂತರ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಸಟ್ಟ ಬಜಾರ್ನ ಅಂದಾಜು. ಸೊ DMK ಮೈತ್ರಿಕೂಟ 140ರಿಂದ 180 ಕ್ಷೇತ್ರಗಳನ್ನ ಗೆದ್ದುಕೊಳ್ಳುತ್ತೆ ಅನ್ನುವಂಥ ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ಈ ಮುಖಾಂತರ ತಮಿಳುನಾಡಿನಲ್ಲಿ DMK ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ಳುವ ಮುಖಾಂತರ ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಮೈತ್ರಿಕೂಟದ ಸರ್ಕಾರವನ್ನು ರಚಿಸೋದಕ್ಕೆ MK ಸ್ಟಾಲಿನ್ ಅವರು ಸಿದ್ಧರಾಗಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಸಟ್ಟ ಬಜಾರ್ನ ಅಂಕಿಅಂಶ ನೋಡ್ತಾ ಹೋಗೋಣ. ಅಣ್ಣಾ ಡಿ ಎಂ ಕೆಗೆ ಕೊಡ್ತಾ ಇದೆ 40ರಿಂದ 60 ಕ್ಷೇತ್ರಗಳನ್ನ ಮಾತ್ರ ಕೊಡ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಸಟ್ಟ ಬಜಾರ್ ಪ್ರಿಡಿಕ್ಷನ್ ಏನಿದೆಯಪ್ಪ, ಸಟ್ಟ ಬಜಾರಲ್ಲಿ ಬಾಜಿ ಏನಾಗ್ತಾ ಇದೆ ಅಂತಂದರೆ, ಸೊ ಅಲ್ಲಿ ಸಟ್ಟ ಬಜಾರ್ನಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ DMK ಪರವಾಗಿ ಅತಿ ಹೆಚ್ಚು ಬಾಜಿ ನಡೀತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ಸೊ DMK ಪರವಾಗಿ 140ರಿಂದ 180 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಕೊಡ್ತಾ ಇದೆ. ಅಣ್ಣಾ DMK ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗುತ್ತೆ. ಈ ಮುಖಾಂತರ 40ರಿಂದ 60 ಕ್ಷೇತ್ರವನ್ನು ಗೆಲ್ಲುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿನಲ್ಲಿ ಸಟ್ಟ ಬಜಾರ್ನ ಪ್ರಕಾರ ತಮಿಳುನಾಡಿನಲ್ಲಿ ಮತ್ತೊಮ್ಮೆ MK ಸ್ಟಾಲಿನ್ ಅವರು ದಿಗ್ವಿಜಯವನ್ನು ಸಾಧಿಸ್ತಾರೆ ಅನ್ನುವಂಥದ್ದು. ಬಟ್ ಇವರು ಸಟ್ಟ ಬಜಾರು TVKಗೆ ಸಂಬಂಧಪಟ್ಟ ಯಾವುದೇ ರೀತಿ ಅಂಕಿಅಂಶನ ಕೊಡ್ತಾ ಇಲ್ಲ. ಸೊ ಈ ಬಾರಿ TVK ಅಷ್ಟು ಮ್ಯಾಟರ್ ಆಗಲ್ಲ ಅನ್ನುವಂತಹ ಒಂದು ಅಂಶವನ್ನು ಬೆಳಕು ಚೆಲ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಅದೇ ರೀತಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ನೋಡೋಣ. ಸೊ ರಾಜಕೀಯ ಜಿದ್ದಿಯಾಗಿರುವಂತಹ ಈ ಬಾರಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿಗೆ ಬಂದಿರುವಂತಹ ಮಮತಾ ಬ್ಯಾನರ್ಜಿಯವರ ಸ್ಥಿತಿ ನೋಡಿದಾಗ ಎಲ್ಲೊಂದು ರೀತಿ ಮಮತಾ ಬ್ಯಾನರ್ಜಿಯವರ ಎಕ್ಸಿಟ್ ಪೋಲ್ ಬಂದ ನಂತರ ಎಲ್ಲೊಂದು ರೀತಿ ಆಗಿರ್ತಕ್ಕಂತಹ ಘಟನಾವಳಿಗಳಿಂದ ಏನಾದರೂ ಎದುರಿದಾರ ಅನ್ನುವಂತಹ ಒಂದು ಪ್ರಶ್ನೆ ಕಾಣಿಸ್ತಾ ಇದೆ ಅವರ ಒಂದು ವರ್ತನೆಯಲ್ಲಿ ಅನ್ನುವಂಥದ್ದು. ಸೊ ಮತ ಎಣಿಕೆಯ ಕೇಂದ್ರಗಳಿಗೆ ಹೋಗಿ ಕೂತ್ಕೋತಾರೆ. ಸೊ ರಾತ್ರಿವರೆಗೂ ಅಲ್ಲಿ ಅವರು ಕಾಯ್ತಾರೆ ಅನ್ನುವಂಥದ್ದು. ಎಲ್ಲೊಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ, ಎಲ್ಲೊಂದು ರೀತಿ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನುವಂತಹ ಒಂದು ಅಂಶ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಸೊ ಅಲ್ಲಿ BJP ಮತ್ತು TMC ನಡುವೆ ನೇರ ಫೈಟ್ ಇದೆ ಅನ್ನುವಂಥದ್ದು. ಈ ಬಾರಿ BJPಗೆ ಮಾಡು ಇಲ್ಲವೇ ಮಾಡಿ, ಜೊತೆಗೆ ದೀದಿಗೂ ಕೂಡ ಮಾಡು ಇಲ್ಲವೇ ಮಾಡಿ. ಈ ಬಾರಿ ಏನಾದರೂ ರಾಜಕೀಯವಾಗಿ ಅವರೇನಾದರೂ ಗೆಲ್ಲಿಲ್ಲ ಅಂತಂದರೆ ಅವರ ನಿರ್ನಾಮ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು, BJPಯಿಂದ ಅವರ ನಿರ್ನಾಮ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು. ಸೊ ನಾವು ರಾಜಕೀಯ ಇತಿಹಾಸವನ್ನು ನೋಡಿದಾಗ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಎಲ್ಲ ಕಡೆನೇ ಅವರು BJP ಅವರು ಗೆದ್ದಿದ್ದಾರೆ, ವೆಸ್ಟ್ ಬೆಂಗಾಲನ್ನು ಬಿಟ್ಟು. ಅದರಿಂದ ವೆಸ್ಟ್ ಬೆಂಗಾಲ್ ಈ ಬಾರಿ ಗೆಲ್ಲಲೇಬೇಕಾದಂತಹ ಒಂದು ಅವಕಾಶಕ್ಕೆ ಬಂದು ಒದಗಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗ ಸಟ್ಟ ಬಜಾರ್ ಕೊಡ್ತಾ ಇದೆ. ಸೊ ಪಶ್ಚಿಮ ಬಂಗಾಳದ ಸ್ಟ್ರೆಂತ್ ಇರ್ತಕ್ಕಂಥದ್ದು 234, ಸರಳ ಬಹುಮತ ಬೇಕಂದರೆ 148 ಇರಬೇಕಾಗುತ್ತೆ ಶಾಸಕರ ಬಲ ಅನ್ನುವಂಥದ್ದು. ಈ ಮುಖಾಂತರ TMC ಒಂದು ಪಕ್ಷಕ್ಕೆ 137ರಿಂದ 140 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದೆ ಸಟ್ಟ ಬಜಾರ್ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ಸರಳ ಬಹುಮತ 148, ಎಲ್ಲೋ ಒಂದು ರೀತಿ TMC ಅದರ ಹತ್ತಿರಕ್ಕೆ ಬರುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ಬಟ್ ಅದು BJPಗೆ ಕೊಡ್ತಾ ಇದೆ ಅತಿ ದೊಡ್ಡ ಹೆಡ್ಜನ್ನು 150ರಿಂದ 152 ಕ್ಷೇತ್ರಗಳನ್ನ ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಒಂದು ಅಂಶವನ್ನು ಪಲೋಡಿ ಸಟ್ಟ ಬಜಾರ್ ಕೊಡ್ತಾ ಇದೆ. ಸೊ ಪಲೋಡಿ ಸಟ್ಟ ಬಜಾರ್ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಅಂಕಿಅಂಶನ ಕೊಡ್ತಾ ಇದೆ. ಈ ಮುಖಾಂತರ BJP ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ತಾ ಸೊ ಮುನ್ನುಗ್ತಾ ಇದೆ. ಈ ಮುಖಾಂತರ TMC ಎಲ್ಲೊಂದು ರೀತಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿ ಎಲ್ಲೊಂದು ರೀತಿ 135ರಿಂದ 140ಕ್ಕೆ ಬಂದು ಸ್ಟಕ್ ಆಗ್ತಾ ಇದೆ ಅನ್ನುವಂತಹ ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ
ಮತ್ತು ಪ್ರಸ್ತುತ ಪಶ್ಚಿಮ ಬಂಗಾಳದಲ್ಲಿ ಯಾರು ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ. ಬಿ ಜೆ ಪಿಗೆ ಈ ಬಾರಿ ಅತಿ ದೊಡ್ಡ ಅವಕಾಶ ಇದೆ ಅನ್ನುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ನೋಡಿದಾಗ ನಮಗೆ ತಿಳಿತಾ ಇದೆ ಅನ್ನುವಂಥದ್ದು. ಸೊ ಪಲೌಡಿ ಸಟ್ಟಾ ಬಜಾರ್ ಕೂಡ ಭವಿಷ್ಯವನ್ನು ನೀಡ್ತಾ ಇದೆ. ಈ ಬಾರಿ TMC ಬಂಗಾಳ ವೆಸ್ಟ್ ಬೆಂಗಾಲ್ ಈ ಬಾರಿ ಬಿ ಜೆ ಪಿಗೆ ಸೇರುತ್ತೆ. ಸೊ ಬಿ ಜೆ ಪಿಯವರು ಅಧಿಕಾರವನ್ನು ನಡೆಸ್ತಾರೆ ಅನ್ನುವಂತಹ ಅಂಕಿಅಂಶವನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಮುಂದಿನ ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ ಅನ್ನುವಂಥದ್ದು. ಸೊ ಅಸ್ಸಾಂ ಬಗ್ಗೆ ಅನ್ನುವಂಥದ್ದು. ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದ ಅಂಕಿಅಂಶವನ್ನು ಕೊಡ್ತಾ ಇದೆ ಪಲೌಡಿ ಬಜಾರ್ ಅನ್ನುವಂಥದ್ದು. ಸೊ ಪಲೌಡಿ ಸಟ್ಟಾ ಬಜಾರ್ನಲ್ಲಿ ಅಂಕಿಅಂಶ ಕೊಡ್ತಾ ಇದೆ BJP ಅತಿ ದೊಡ್ಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಈ ಮುಖಾಂತರ 88ರಿಂದ 100 ಕ್ಷೇತ್ರಗಳ ಗೆಲುವಿನ ನಗೆಯನ್ನು ಬೀರ್ತಾ ಇದೆ ಅಸ್ಸಾಂನಲ್ಲಿ BJP ಅನ್ನುವಂಥದ್ದು. ಸೊ ಈ ಮುಖಾಂತರ ಕಾಂಗ್ರೆಸ್ ಮೈತ್ರಿಕೂಟ 23ರಿಂದ 35ಕ್ಕೆ ಸ್ಟಕ್ ಆಗ್ತಾಯಿದೆ ಅನ್ನುವಂಥದ್ದು. ಈ ಮುಖಾಂತರ ಅಸ್ಸಾಂಗೆ ಸಂಬಂಧಪಟ್ಟಾಗೆ ಮತ್ತೊಮ್ಮೆ BJP 3ನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಹೇಮಂತ್ ಬಿಶ್ವ ಶರ್ಮಾ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಈ ಅಂಕಿಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ. ಕಾಂಗ್ರೆಸ್ ಮತ್ತೊಮ್ಮೆ ತಾನು ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕೂರಬೇಕಾಗುತ್ತೆ. ಸೊ ಇತಿಹಾಸವನ್ನು ನೋಡಿದಾಗ ಸ್ನೇಹಿತರೆ, ಅಸ್ಸಾಂ ಸತತ 3 ಬಾರಿ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ಸನ್ನು ಆಡಳಿತವನ್ನು ಕೊಟ್ಟಿತ್ತು ತರುಣ್ ಗೊಗೊಯ್ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದು. ಬಟ್ ಈ ಬಾರಿ ಅಸ್ಸಾಂನಲ್ಲಿ ಮತ್ತೊಮ್ಮೆ ಹಿಂದುಳಿತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು. ಈ ಮುಖಾಂತರ BJP ಅತಿ ದೊಡ್ಡ ದಿಗ್ವಿಜಯವನ್ನು ಸಾಧಿಸುವ ಒಂದು ಅಂಶವನ್ನು ಪಲೌಡಿ ಸಟ್ಟಾ ಬಜಾರ್ ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಸಟ್ಟಾ ಬಜಾರ್ನಲ್ಲಿ ಯಾರ ಪರವಾಗಿ ಹೆಚ್ಚು ಬಾಜಿ ಆಗುತ್ತೋ, ಸೊ ಅವ್ರು ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಫಲಿತಾಂಶದ ದಿನವೂ ಕೂಡ ಅದೇ ಅಂಕಿಅಂಶಗಳನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಪಲೌಡಿ ಸಟ್ಟಾ ಬಜಾರ್ನ ಅಂಕಿಅಂಶಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಕೇರಳಕ್ಕೆ ಸಂಬಂಧಪಟ್ಟಾಗೆ ಪಲೌಡಿ ಸಟ್ಟಾ ಬಜಾರ್ ಯಾವ ರೀತಿಯಾದಂತಹ ಭವಿಷ್ಯವನ್ನು ಕೊಡ್ತಾ ಇದೆ. ಸೊ ಕೇರಳದಲ್ಲಿ ಯಾರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿದಾಗ, ಕೇರಳದಲ್ಲಿ UDF ನೇತೃತ್ವದ ಕಾಂಗ್ರೆಸ್ ಮೈತ್ರಿಕೂಟವನ್ನು ಹೊಂದಿರತಕ್ಕಂಥ UDF ಏನಿದೆಯಲ್ಲ 75ರಿಂದ 85 ಕ್ಷೇತ್ರಗಳನ್ನು ಗೆಲುವನ್ನು ತೋರಿಸ್ತೈತೆ. ಏಕೆಂದರೆ ಕೇರಳ ವಿಧಾನಸಭೆ ಇರ್ತಕ್ಕಂಥದ್ದು 140. ಸೊ ಸರಳ ಬಹುಮತ ಬೇಕು ಅಂತಂದರೆ 71 ಬೇಕಾಗುತ್ತೆ. ಈ ಮುಖಾಂತರ ಸರಳ ಬಹುಮತವನ್ನು ಆರಾಮಾಗಿ ನಿರಾಯಾಸವಾಗಿ UDF ಕ್ರಾಸ್ ಮಾಡುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಈ ಮುಖಾಂತರ LDFಗೆ ಸಂಬಂಧಪಟ್ಟ ಹಾಗೆ LDFಗೆ ಸಂಬಂಧಪಟ್ಟ ಹಾಗೆ 55ರಿಂದ 65 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂಥ ಅಂಕಿಅಂಶವನ್ನು ಪಲೌಡಿ ಸಟ್ಟಾ ಬಜಾರ್ ಕೊಡ್ತಾ ಇದೆ. ಈ ಮುಖಾಂತರ ಎಲ್ಲ ಒಂದು ರೀತಿ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು LDF ಎದುರಿಸ್ತಾ ಇದೆ. ಈ ಮುಖಾಂತರ UDFಗೆ ಅದು ತುಂಬ ಅಡ್ವಾಂಟೇಜ್ ಆಗಿ ಕಾಣಿಸಿಕ್ತಾ ಇದೆ ಕೇರಳದಲ್ಲಿ ಅನ್ನುವಂಥದ್ದು. ಈ ಮುಖಾಂತರ 71 ಕ್ಷೇತ್ರವನ್ನು ಗೆಲ್ಲಬೇಕಾಗುತ್ತೆ ಸರಳ ಬಹುಮತಕ್ಕೆ. ಈ ಸರಳ ಬಹುಮತವನ್ನು UDF ಆರಾಮಾಗಿ ಕ್ರಾಸ್ ಮಾಡಿ ಸರ್ಕಾರವನ್ನು ಈ ಬಾರಿ ರಚಿಸುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೇರಳಕ್ಕೆ ಸಂಬಂಧಪಟ್ಟಾಗಿ ಈ ಬಾರಿ ಕಾಂಗ್ರೆಸ್ಗೆ ಸಿಹಿಯ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇನ್ನು ಪಂಚ ರಾಜ್ಯಗಳಲ್ಲಿ ಮತ್ತೊಂದು ರಾಜ್ಯ ಯಾವುದಪ್ಪ ಅಂತಂದರೆ, ರಾಜ್ಯ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅದು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬೋದು. ಸೊ ಪುದುಚೇರಿಗೆ ಸಂಬಂಧಪಟ್ಟಾಗೆ ಪಲೌಡಿ ಸಟ್ಟಾ ಬಜಾರ್ ಏನು ಕೊಡ್ತಾ ಇದೆ ಅಂತಂದರೆ, ಸೊ ಪುದುಚೇರಿಯ ಒಂದು ಅಂಕಿಅಂಶನ ನೋಡ್ತಾ ಹೋದಾಗ, ಸೊ ಅಲ್ಲಿರ್ತಕ್ಕಂಥ ಒಟ್ಟು ಸ್ಥಾನಗಳ ಸಂಖ್ಯೆ 30 ಅನ್ನುವಂಥದ್ದು. ಸೊ ಅಧಿಕಾರಕ್ಕೆ ಬರಬೇಕಂದ್ರೆ ಮಿನಿಮಮ್ 16 ಶಾಸಕರ ಬೆಂಬಲ ಬೇಕು ಅನ್ನುವಂಥದ್ದಾಗುತ್ತೆ. ಸೊ ಈ ಮುಖಾಂತರ ಪುದುಚೇರಿ ಪಲೌಡಿ ಸಟ್ಟಾ ಬಜಾರ್ ಕೊಡ್ತಾ ಇದೆ. ಪುದುಚೇರಿಗೆ ಸಂಬಂಧಪಟ್ಟಾಗೆ NDA ಮೈತ್ರಿಕೂಟ 16ರಿಂದ 20 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಪ್ರಸ್ತುತ ಏನಿದೆಯಲ್ಲ NDA ಮೈತ್ರಿಕೂಟದ ಸರ್ಕಾರ ಅದೇ ಮತ್ತೊಮ್ಮೆ ಬರುತ್ತೆ, ಮತ್ತೊಮ್ಮೆ ಅದೇ ಅಧಿಕಾರವನ್ನು ಮರುಸ್ಥಾಪಿಸ್ತದೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 10ರಿಂದ 14 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು. ಈ ಮುಖಾಂತರ ಪುದುಚೇರಿಯಲ್ಲೂ ಕೂಡ NDA ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತಿದೆ ಅನ್ನುವಂಥ ಅಂಕಿಅಂಶವನ್ನು ಪಲೌಡಿ ಸಟ್ಟಾ ಬಜಾರ್ ಕೊಡ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ಪುದುಚೇರಿಯಲ್ಲಿ NDA ಮೈತ್ರಿಕೂಟದ ನೇತೃತ್ವದ ಮೈತ್ರಿ ಸರ್ಕಾರ ಬರುತ್ತೆ. ಅಸ್ಸಾಮಲ್ಲಿ ಮತ್ತೊಮ್ಮೆ BJP ದಿಗ್ವಿಜಯವನ್ನು ಸಾಧಿಸುತ್ತೆ ಅನ್ನುವಂಥದ್ದು. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅದು BJP ಸರ್ಕಾರ ಬರುತ್ತೆ ಅನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿನಲ್ಲಿ DMK ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ, ಪಶ್ಚಿಮ ಬಂಗಾಳದಲ್ಲಿ BJP ಅನ್ನುವಂಥದ್ದು, ಅಸ್ಸಾಂನಲ್ಲಿ BJP ಅನ್ನುವಂಥದ್ದು, ಜೊತೆಗೆ ಕೇರಳಂನಲ್ಲಿ ಕಾಂಗ್ರೆಸ್, ಅದ್ರ ಜೊತೆಗೆ ಪುದುಚೇರಿಯಲ್ಲಿ NDA ಮೈತ್ರಿಕೂಟ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲ ಒಂದು ರೀತಿ ಪಂಚರಾಜ್ಯಗಳ ಚುನಾವಣೆಯ ಒಂದು ಫಲಿತಾಂಶದಲ್ಲಿ ಎಲ್ಲ ಒಂದು ರೀತಿ BJPಗೆ
ಅತಿ ದೊಡ್ಡ ಮುನ್ನಡೆಯನ್ನು ಸಿಗ್ತಾ ಇದೆ. 5 ರಾಜ್ಯಗಳಲ್ಲಿ ಮೂರರಲ್ಲಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಎಲ್ಲ ಒಂದು ರೀತಿ ಒಂದು ಕ್ಷೇತ್ರ ಒಂದು ರಾಜ್ಯಕ್ಕೆ ಸೀಮಿತವಾಗಬೇಕಾಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ DMK ಈ ಬಾರಿ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಪಲೋಡಿ ಸಟ್ಟಾ ಬಜಾರ್ ಕೊಡ್ತಾ ಇದೆ. ಸೊ ಈ ಮುಖಾಂತರ ಕಾದು ನೋಡಬೇಕಾಗುತ್ತೆ, ಪಲೋಡಿ ಸಟ್ಟಾ ಬಜಾರ್ನ ಅಂಕಿಅಂಶಗಳು ನಿಜವಾಗುತ್ತಾ ಇಲ್ಲ ಒಂದು ರೀತಿ ಬೇರೆ ರೀತಿಯಾದಂಥ ಫಲಿತಾಂಶಗಳು ಒದಗಿ ಬರುತ್ತೆ. ಅದರಲ್ಲೂ ಕೂಡ ನನಗೆ ತುಂಬ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು ಪಶ್ಚಿಮ ಬಂಗಾಳಕ್ಕೆ. ಅಲ್ಲಿ ದೀದಿ ಮನೆಗೆ ಹೋಗ್ತಾರೆ ಅಥವಾ ದೀದಿ ಉಳಿತಾರೆ ಅನ್ನೋಂಥದ್ದು. ಯಾಕೆಂದರೆ ದೀದಿ ಏನಾದರೂ ಸೋಲ್ತರೆ ಅವರ ಒಂದು ರಾಜಕೀಯ ಅಧಂಪತನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಯಾಕಂದರೆ BJP ಅಲ್ಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ BJP ಒಂದು ರೀತಿಯಾದಂಥ ದ್ವೇಷ ರಾಜಕಾರಣಕ್ಕೆ ಅಂಕಿತ ಹಾಕುತ್ತಾ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಹೇಳಿದ ಹಾಗೆ TMC ಮುಕ್ತ ಬಂಗಾಳ ಮಾಡಬೇಕು ಅನ್ನುವಂಥ ಒಂದು ಪಣ ತೊಟ್ಟಿದ್ದಾರೆ. ಅದು ಈ ಬಾರಿ ಆಗುತ್ತಾ ಅನ್ನುವಂಥದ್ದಷ್ಟೇ ಇರ್ತಕ್ಕಂಥ ಪ್ರಶ್ನೆಗಳು. ಕಾದು ನೋಡಬೇಕಾಗುತ್ತೆ ದೀದಿಯ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಪಂಚರಾಜ್ಯಗಳಿಗೆ ಸಂಬಂಧಪಟ್ಟಾಗೆ ಫಲಿತಾಂಶ ಮೇ 4ರಂದು ಬರುತ್ತೆ. ಅಲ್ಲಿವರೆಗೂ ಅಷ್ಟೇ ಪ್ರಿಡಿಕ್ಷನ್ಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಇದೆ ಎಕ್ಸಾಕ್ಟ್ ಅನ್ನುವಂಥದ್ದಲ್ಲ. ಸೊ ಒಂದು ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.